ಇನ್ನ ನಿನ್ನೆ ನಡೆದಂತಹ ಏನು ಎರಡು ಗುಂಪಿನ ಸಂಘರ್ಷಕ್ಕೆ ಭರತ್ ರೆಡ್ಡಿಗೆ ಕರೆ ಮಾಡಿ ಮಾಹಿತಿಯನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪಡೆದುಕೊಂಡಿರುವಂತದ್ದು. ಘಟನೆಯಲ್ಲಿ ಏನೆಲ್ಲ ಆಯಿತು, ಯಾರ ಬೆಂಬಲಿಗರಿಂದ ಫೈರ್ ಆಯಿತು, ಯಾರಿಗೆ ಹಾನಿಯಾಗಿದೆ ಎಂಬೆಲ್ಲ ಮಾಹಿತಿಗಳನ್ನ ಭರತ್ ರೆಡ್ಡಿಯಿಂದ ಪಡೆದುಕೊಂಡಿದ್ದಾರೆ. ಇನ್ನು ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ, ಯಾವ ಹಂತಕ್ಕೆ ಪರಿಸ್ಥಿತಿ ಹೋಗಬಹುದು ಎಂಬೆಲ್ಲ ಮಾಹಿತಿಗಳನ್ನ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿ ಪಡೆದುಕೊಂಡಿರುವುದು. ಹಾಗೆ ಬಳ್ಳಾರಿ ನಗರದಲ್ಲಿ ಹೆಚ್ಚಿನ ಪೊಲೀಸ್ ವ್ಯವಸ್ಥೆಗಳನ್ನ ಕೂಡ ಮಾಡಲಾಗಿದೆ. ಕೊಪ್ಪಳ, ವಿಜಯಪುರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ವ್ಯವಸ್ಥೆಯನ್ನ ಅಲ್ಲಿ ಮಾಡಲಾಗಿರುವಂತದ್ದು. ಇನ್ನ ಗಲಾಟೆ ಸ್ಥಳ ಸೇರಿ ಸೂಕ್ಷ್ಮ ಪ್ರದೇಶದಲ್ಲಿ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿರುವಂತದ್ದು. ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತಮುತ್ತ 200 ಮೀಟರ್ ವರೆಗೂ 144 ಸೆಕ್ಷನ್ ಅನ್ನ ಕೂಡ ಈಗಾಗಲೇ ಪೊಲೀಸರು ಜಾರಿ ಮಾಡಿದ್ದಾರೆ. ಗಲ್ಲಿ ಗಲ್ಲಿಯಲ್ಲೂ ಪೊಲೀಸರು ಈಗಾಗಲೇ ಎಲ್ಲಾ ರೀತಿಯಲ್ಲೂ ವ್ಯವಸ್ಥೆಗಳನ್ನ ಮಾಡಿ ತಿರುಗುತ್ತಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿ ನೀಡಲಿದ್ದಾರೆ. ವಿನೋದ್, ಏನು ನಿನ್ನೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಜನಾರ್ದನ್ ರೆಡ್ಡಿ ಹಾಗೂ ಶಾಸಕ ನಾರಾ ಭರತ್ ರೆಡ್ಡಿ ದೊಡ್ಡ ಸಂಘರ್ಷವೇ ಎದುರಾಗಿರುವಂತದ್ದು. ಏನೆಲ್ಲ ಆಯ್ತು, ಯಾವ ಸಂಘರ್ಷ ಕಾಟವಾಯ್ತು ಇಲ್ಲಿ ಅಂತ? ನಿನ್ನೆ ತಡರಾತ್ರಿ ಅಂದ್ರೆ ಸುಮಾರು ಒಂದು 8 ಗಂಟೆ ನಂತರ ಒಂದು ಬಳ್ಳಾರಿ ಶಾಸಕ ಜೊತೆಗೆ ಒಂದು ಗಂಗಾವತಿಯ ಶಾಸಕ, ಬಿಜೆಪಿ ಶಾಸಕ ಇಬ್ರು ಸಹ ಒಂದು ಈ ಒಂದು ರೆಡ್ಡಿಗಳ ಒಂದು ವೈಯಕ್ತಿಕ ತಿಕ್ಕಾಟದಿಂದ ಒಂದು ಇಡೀ ಒಂದು ಬಳ್ಳಾರಿಯನ್ನು ಹೊತ್ತು ಉರಿದುಕೊಂಡಿದೆ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕಂದ್ರೆ ಒಂದು ನಾಳೆ 3ನೇ ತಾರೀಕು ವಾಲ್ಮೀಕಿ ಜಯಂತಿ ವಿಚಾರವಾಗಿ ಅಂದ್ರೆ ವಾಲ್ಮೀಕಿಯ ಪುತ್ಥಳಿ ಅನಾವರಣಕ್ಕಾಗಿ ಈಗಾಗಲೇ ಒಂದು ನಾರಾ ಭರತ್ ರೆಡ್ಡಿ ಅವರ ಒಂದು ಏನು ಬ್ಯಾನರ್ ನ ಅಳವಡಿಕೆ ಮಾಡಲಾಗಿತ್ತು. ಆ ಒಂದು ಬ್ಯಾನರ್ ನ ಸ್ವತಃ ಒಂದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಹಾಕಿರೋ ವಿಚಾರಕ್ಕೆ ಆ ಒಂದು ಬ್ಯಾನರ್ ನೋಡಿ ಒಂದು ಕೆರಳಿಕೆ ಆದ್ರು ಒಂದು ಗಾಲಿ ಜನಾರ್ದನ್ ರೆಡ್ಡಿ. ಸೊ ಆ ಒಂದು ಕಾರಣಕ್ಕೆ ಕೂಡಲೇ ಒಂದು ಬ್ಯಾನರ್ ತೆರವು ಮಾಡುವಂತೆ ತಮ್ಮ ಸಿಬ್ಬಂದಿಗಳಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಕೊಟ್ಟ ಬೆನ್ನಲ್ಲೇ ಒಂದು ನಾರಾ ಭರತ್ ರೆಡ್ಡಿ ಬೆಂಬಲಿಗರು ಆಕ್ರೋಶವನ್ನು ಹೊರಹಾಕಿ ಅಲ್ಲೇನೆ ಮತ್ತೆ ದೊಡ್ಡ ಬೃಹತ್ ಆದ ಬ್ಯಾನರ್ ಅಂತ ಕಟ್ಟಿ, ಅಂದ್ರೆ ವಿಶೇಷವಾಗಿ ಅಂದ್ರೆ ಒಂಥರ ದೌಲತ್ತಿನಿಂದ ಒಂದು ಸತೀಶ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಆಪ್ತ. ಸೊ ಹಾಗಾಗಿ ಅವರು ಒಂದು ಅಂದ್ರೆ ಗತ್ತಿನಲ್ಲಿ ಬಂದು ಚೇರ್ ಹಾಕೊಂಡು ಕೂತ್ಕೊಂಡು ಆ ಒಂದು ಇದನ್ನ ಬ್ಯಾನರ್ ಅನ್ನ ಕಟ್ಟಿಸಿದ್ರು. ಆ ಒಂದು ಸಂದರ್ಭದಲ್ಲಿ ಇದು ಮಾತಿನ ಚಕಮಕಿ ಆಯ್ತು, ವಾಗ್ಯುದ್ಧಗಳು ಆಯ್ತು, ಮಾತು ಮಧ್ಯೆ. ಅದೇ ಯಾವಾಗ ಒಂದು ಇಬ್ಬರ ಮಧ್ಯೆ ವಾಗ್ಯುದ್ಧ ಆಯ್ತು, ಅದಾದ ನಂತರ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿತು. ಅಂದ್ರೆ ಯಾವ ತರ ಮಾತಾಡ್ತಾ ಒಂದು ಅವರ ಬೆಂಬಲಿಗರು ಇವ್ರ ಬೆಂಬಲಿಗರು ಸೇರಿಕೊಂಡು ಒಂದು ಹೊಡೆದಾಟಿಗೆ ಕಾರಣ ಆಯ್ತು. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಒಂದು ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಏನು ನಾರಾ ಭರತ್ ರೆಡ್ಡಿ ಬೆಂಬಲಿಗರು 1000 ಜನ ಬೆಂಬಲಿಗರು ಬಂದಿದ್ದಂತ ಮಾಹಿತಿಗಳು ಇದಾವೆ. ಆದ್ರೆ ಏಕಾಏಕಿ 1000 ಜನ ಬೆಂಬಲಿಗರು ಬರಕ್ಕೆ ಹೇಗೆ ಸಾಧ್ಯ? ಎರಡನೇದು ಅವ್ರ ಕೈಯಲ್ಲಿ ಆ ಒಂದು ಕಾರ್ಯಕರ್ತರು, 1000 ಜನ ಕಾರ್ಯಕರ್ತರೇ ಅವ್ರ ಕೈಯಲ್ಲಿ ದೊಣ್ಣೆ ಆಗಿರ್ಲಿ, ಕಲ್ಲಾಗಿರ್ಲಿ, ಮತ್ತೆ ಇನ್ನೂ ಹಲ್ಲೆ ಮಾಡ್ತಕ್ಕಬೇಕಾಗತ್ತ ಕಬ್ಬಿನ ರಾಡ್ಗಳಿರ್ಲಿ, ಅವುಗಳು ಬರಕ್ ಹೇಗ್ ಸಾಧ್ಯ? ಯಾಕಂದ್ರೆ ಪ್ರೀ ಪ್ಲಾನ್ಡ್ ಇಲ್ಲನೇ ಇವುಗಳು ಬರೋಕೆ ಸಾಧ್ಯನಿಲ್ಲ. ಅದುವೇ ಪ್ರೀ ಪ್ಲಾನ್ ಅಲ್ಲ ಅಂದ್ರೂ ಆ 1000 ಜನ ಕೈಯಲ್ಲಿ ಇಷ್ಟೆಲ್ಲ ಇಕ್ವಿಪ್ಮೆಂಟ್ಸ್ ಹೇಗ್ ಸಿಕ್ಕು? ಇವ್ರು ಬ್ಯಾನರ್ ಹಾಕಕ್ ಬಂದಿದ್ದಾರೆ ಒಬ್ರ ಕೈಯಲ್ಲಿ ಅಥವಾ ಒಂದು 100 ಜನರ ಕೈಯಲ್ಲಿ ಸಿಗ್ಬೋದು, ಆದ್ರೆ ಉಳಿದ 900 ಜನಗಳ ಕೈಯಲ್ಲಿ ಹೇಗೆ ಸಿಕ್ಕು ಇಕ್ವಿಪ್ಮೆಂಟ್ಗಳು ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಯಾಕಂದ್ರೆ ಈ ಒಂದು ಗಲಾಟೆಯಲ್ಲಿ ಈಗಾಗಲೇ ಒಂದು ಕಾಂಗ್ರೆಸ್ ಕಾರ್ಯಕರ್ತ ಒಂದು ಮೃತ ಆಗಿದ್ದಾನೆ. ಒಂದು ಕಾಂಗ್ರೆಸ್ ಕಾರ್ಯಕರ್ತ ಮೃತ ಆಗಿದ್ದಕ್ಕೆ ಈಗಾಗಲೇ ಒಂದು ಏನು ಸಂತಾಪವನ್ನು ಸೂಚಿಸಿದ. ಜೊತೆಗೆ ಆ ಒಂದು ಕುಟುಂಬದವರು ಏನು ಗಾಲಿ ಜನಾರ್ದನ್ ರೆಡ್ಡಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ. ಜೊತೆಗೆ ಸ್ವತಃ ನಾರಾ ಭರತ್ ರೆಡ್ಡಿಯೇ ಒಂದು ಗಾಲಿ ಜನಾರ್ದನ್ ರೆಡ್ಡಿ ಮತ್ತೆ ಇವನು ಅವ್ರ ತಮ್ಮ ಇಬ್ರು ಸೇರಿ ಒಟ್ಟು 11 ಜನರ ವಿರುದ್ಧ FIR ಅನ್ನ ಈಗಾಗಲೇ ದಾಖಲು ಮಾಡಿದ್ದಾರೆ. ಜೊತೆಗೆ ನಿನ್ನೆ ರಾತ್ರಿ ಸ್ಥಳಕ್ಕೆ ಯಾವಾಗ ಈ ತರ ಒಂದು ಪರಿಸ್ಥಿತಿ ವಿಕೋಪಕ್ಕೆ ಹೋಯ್ತು, ಆ ಒಂದು ಸ್ಥಳಕ್ಕೆ ಐಜಿಪಿ ಆಗಿರ್ತಕ್ಕಂಥ ವರ್ತಿಕಾ ಕಟಿಯಾರ್ ಅವರು ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ದೌಡಾಯಿಸಿ ಈ ಒಂದು ಸ್ಥಳವನ್ನು ನಿಯಂತ್ರಿಸುವ ಕೆಲಸವನ್ನು, ಜೊತೆಗೆ ಪರಿಸ್ಥಿತಿನ ಹತೋಟಿಗೆ ತೆಗೆದುಕೊಳ್ಳುವಂತ ಕೆಲಸಗಳನ್ನ ಒಂದು ವರ್ತಿಕಾ ಕಟಿಯಾರ್ ಆಗಿರಲಿ ಮತ್ತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತೆ ಪೊಲೀಸರು ಮಾಡಿದ್ರು. ಆದ್ರೆ ಆ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಹತೋಟಿಗೆ ಬಂತು. ಅದಕ್ಕಿಂತ ಮುಂಚೆ ಆಗಿರ್ತಕ್ಕಂಥ ಘಟನೆಗಳಿದೇವಲ್ಲ, ಈ ಘಟನೆಗಳಾದಂತ ಸಂದರ್ಭದಲ್ಲಿ ಒಂದು ಅಂದ್ರೆ ಯಾವಾಗ ಇದು ದೊಣ್ಣೆಯಿಂದ ಮತ್ತೆ ಕಬ್ಬಿನ ರಾಡಿಂದ ಹೊಡೆದಾಟ ಆರಂಭ ಆಗುತ್ತೆ, ಆ ಒಂದು ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅಂದ್ರೆ ನಾರಾ ಭರತ್ ರೆಡ್ಡಿ ಆಪ್ತ ಏನಿದ್ದಾನೆ ಸತೀಶ್ ರೆಡ್ಡಿ ಅವರು ಗಾಳಿಯಲ್ಲಿ ಗುಂಡನ್ನು ಅಂದ್ರೆ ಖಾಸಗಿ
ಗನ್ಮ್ಯಾನ್ ಅವರು. ಸೊ ಅವರು ಫಸ್ಟ್ ಪ್ರಥಮವಾಗಿ ಗಾಳಿಯಲ್ಲಿ ಗುಂಡು ಹಾರಿಸಿದ ಜೊತೆಗೆ ಅದಾದ ನಂತರ ಪರಿಸ್ಥಿತಿಯನ್ನು ಹತೋಟಿಗೆ ತೆಗೆದುಕೊಳ್ಳಲು ಒಂದು ಪೊಲೀಸರು 6 ಸುತ್ತು ಗಾಳಿಯಲ್ಲಿ ಗುಂಡು ಹಾರಿಸಿದೆ. ಈ ಒಂದು ಸಂದರ್ಭದಲ್ಲಿ ರಾಜಶೇಖರ್ ಅಂದ್ರೆ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿರ್ತಾರೆ. ಜೊತೆಗೆ ನಿನ್ನೆ ಒಂದು 11 ಜನರ ವಿರುದ್ಧ ಏನು FIR ಮಾಡಿದ್ರು ನಾರಾ ಭರತ್ ರೆಡ್ಡಿ ಅವರನ್ನ ಗಾಲಿ ಜನಾರ್ದನ್ ರೆಡ್ಡಿಯನ್ನ ಕೂಡಲೇ ಅರೆಸ್ಟ್ ಮಾಡ್ಬೇಕು. ನೀವು ಅರೆಸ್ಟ್ ಮಾಡೋ ತನಕ ನಾನು ಜಾಗ ಬಿಟ್ಟು ಕದ್ದೋದಿಲ್ಲ ಅಂದ್ಬಿಟ್ಟು ಒಂದು IGP ವರ್ತಿಕ ಕಟ್ಟೆಯವರಿಗೆ ಹಠವನ್ನು ಹಿಡಿದು ಮತ್ತೆ ಅವರು ಮಾಡ್ಲೇಬೇಕು ಅಂದ್ಬಿಟ್ಟು ದರ್ಜೆಯನ್ನು ಕೂತ್ಕೊಂಡ್ರು. ಆದ್ರೆ ಅದಾದ ನಂತರ ಒಂದು ಪೊಲೀಸರು ಮತ್ತೆ ವರ್ತಿಕ ಕಟ್ಟೆಯವರು ಪೊಲೀಸ್ ವರಿಷ್ಠಾಧಿಕಾರಿ ಒಂದು ಗಮನ ಅಂದ್ರೆ ಅವ್ರನ್ನ ಮನವೊಲಿಸಿ ಜೊತೆಗೆ ಇಲ್ಲ ನಾವು ಕ್ರಮ ಕೈಗೊಳ್ತೀವಿ, ನೀವು ಬೇಡ ಪರಿಸ್ಥಿತಿ ನಿಭಾಯಿಸಿಕೊಳ್ಳಕ್ಕೆ ನಮ್ಗೆ ಸಹಕಾರ ಕೊಡಿ, ಇದೇ ತರ ಉದ್ವಿಗ್ನತೆ ಇದ್ರೆ ಒಂದು ಇನ್ನೂ ಸ್ವಲ್ಪ ಹೊತ್ತಿ ಉರಿಯತ್ತೆ ಒಂದು ನಗರ ಬೇಡ ಅಂದ್ರೆ ಯಾವುದೇ ಅಹಿತಕರ ಘಟನೆ ನಡೆಯೋದಕ್ಕೆ ನೀವು ಅನುಮತಿ ಅಂದ್ರೆ ಅದಕ್ಕೆ ಆಸ್ಪದ ಕೊಡಬೇಡಿ, ದಯವಿಟ್ಟು ನಿಮ್ಮ ಇದನ್ನ ಏನು ನಿಮ್ಮ ಪ್ರತಿಭಟನೆ ಅನ್ನೋದು ಆದ್ರೆ ಇಲ್ಲಿಗೆ ನಿಲ್ಲಿಸಿ ಅಥವಾ ನಿಮ್ಮ ಧರಣಿಯನ್ನು ಇಲ್ಲಿಗೆ ನಿಲ್ಲಿಸಿ ಅಂತ ಹೇಳ್ತಾರೆ. ಅದಾದ ಬಳಿಕ ನಾರಾ ಭರತ್ ರೆಡ್ಡಿ ಅವರು ಖುದ್ದು ಗೃಹ ಸಚಿವ ಏನು ಜಿ ಪರಮೇಶ್ವರ್ ಅವರಿಗೆ ಕರೆ ಮಾಡಿ ಈ ತರ ಆಗಿದೆ ಅಂದ್ರೆ ಇವರೇನು ಕರೆ ಮಾಡಲ್ಲ, ಗೃಹ ಸಚಿವರು ಪರಮೇಶ್ವರ್ ಅವರೇ ಅವರಿಗೆ ಕರೆ ಮಾಡಿದ್ದಾರೆ. ಏನಾಗಿದೆ ಪರಿಸ್ಥಿತಿ, ಯಾಕೆ ಆತ ಆಯ್ತು, ಅದಕ್ಕೆ ಪ್ರಮುಖ ಕಾರಣ ಏನು, ಎಷ್ಟು ಜನರಿಗೆ ಗಂಭೀರ ಗಾಯ ಆಗಿದೆ, ಈಗಾಗಲೇ ಒಂದು ಗಂಭೀರ ಗಾಯ ಆದ್ರೆ ಎಲ್ಲೆಲ್ಲಿ ಚಿಕಿತ್ಸೆ ಕೊಡ್ಲಾಗ್ತದೆ, ಜೊತೆಗೆ ಯಾರು ಮೃತಪಟ್ಟಿದ್ದಾರೆ ಆ ಮೃತಪಟ್ಟತಕ್ಕಂಥ ವ್ಯಕ್ತಿ ಯಾವ ಕಡೆ ಅಂದ್ರೆ ಬಿಜೆಪಿ ಕಾರ್ಯಕರ್ತ ಅಥವಾ ಕಾಂಗ್ರೆಸ್ ಕಾರ್ಯಕರ್ತರ, ಮತ್ತೆ ಎಷ್ಟು ಜನ ಸೇರಿದ್ರು, ಅಲ್ಲಿ ಯಾವ್ಯಾವ ವಸ್ತುಗಳು ಅಂದ್ರೆ ಈ ಹಲ್ಲೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಗುಂಪು ಘರ್ಷಣೆ ಆಗತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ವಸ್ತುಗಳನ್ನು ತೆಗೆದುಕೊಂಡು ಘರ್ಷಣೆ ಮಾಡಲಾಯಿತು. ಜೊತೆಗೆ ಅಲ್ಲಿ ವರ್ತಿಕ ಕಟ್ಟಿಯಾರ್ ಅವರು ಯಾವ ತರ ಅಂದ್ರೆ IGP ಆಗಿರ್ತಕ್ಕಂಥ ವರ್ತಿಕ ಕಟ್ಟಿಯಾರ್ ಯಾವ ತರ ಕ್ರಮವನ್ನು ಕೈಗೊಂಡಿದ್ದಾರೆ ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡ್ರು. ಆ ಒಂದು ಮಾಹಿತಿಗಳ ಆಧಾರದ ಮೇಲೆ ಒಂದು ಏನು ಖುದ್ದು ಪ್ರಥಮವಾಗಿ ಒಂದು ನಾರಾ ಭರತ್ ರೆಡ್ಡಿ ಮಾತಾಡ್ತಾರೆ. ಅದಾದ ಬಳಿಕ IGP ಅವರಿಗೆ ಒಂದು ಫೋನ್ ಕೊಡ್ತಾನೆ, ಅವರೆಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಅಂದ್ರೆ ಅವ್ರು ಹೇಳ್ತಾರೆ ಅಂದ್ರೆ ವರ್ತಿಕ ಕಟ್ಟಿಯಾರ್ ಇಲ್ಲ ಸರ್, ನಾವು ಈಗಾಗಲೇ ಪರಿಸ್ಥಿತಿ ಹತೋಟಿಗೆ ತೆಗೆದುಕೊಂಡಿದ್ವಿ, ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಒಂದು 144 ಸೆಕ್ಷನ್ ಜಾರಿ ಮಾಡಿದ್ವಿ, ವಿಶೇಷವಾಗಿ ಈ ಒಂದು ಗಾಲಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಿ ಜೊತೆಗೆ ಸೂಕ್ಷ್ಮ ಪ್ರದೇಶಗಳ ಪೊಲೀಸರು ಅನ್ನು ಹದ್ದಿನ ಕಣ್ಣಿಟ್ಟು ಕಾಯ್ತಾರೆ. ಜೊತೆಗೆ ಅಲ್ಲಲ್ಲಿ ಒಂದು ಚಹರೆಯನ್ನು ಮಾಡ್ತಾ ಇದ್ರು ಪೊಲೀಸರು. ಜೊತೆಗೆ ಕೆಲವೊಂದಿಷ್ಟು ಭಾಗಗಳಲ್ಲಿ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ರು. ಸೊ ಈ ಒಂದು ರೀತಿ ಯಾವುದೇ ರೀತಿ ಅಹಿತಕರ ಘಟನೆ ನಾವೆಲ್ಲ ಕ್ರಮ ಕೈಗೊಂಡಿದ್ವಿ ಅಂದ್ಬಿಟ್ಟು ಗೃಹ ಸಚಿವ ಒಂದು ಜಿ ಪರಮೇಶ್ವರ್ ಅವರಿಗೆ ಒಂದು ಫೋನ್ ಕಾಲ್ ಮೂಲಕ ಮಾಹಿತಿಯನ್ನು ಕೊಡ್ತಾರೆ. ಇದಾದ ಬಳಿಕ ಯಾವಾಗ ಒಂದು ವರ್ತಿಕ ಕಟ್ಟಿಯರ್ SP ಅಂದ್ರೆ IGP ಆಗಿರ್ತಕ್ಕಂಥ ವರ್ತಿಕ ಕಟ್ಟಿಯರು ಒಂದು ಭರತ್ ರೆಡ್ಡಿ ನಾರಾ ಭರತ್ ರೆಡ್ಡಿ ಅವರು ಮನವೊಲಿಸಿದ್ರು. ಅದಾದ ಬಳಿಕ ನಾರಾ ಭರತ್ ರೆಡ್ಡಿ ಆ ಒಂದು ಸ್ಥಳದಿಂದ ಒಂದು ಬೇರೆ ಕಡೆ ನಿರ್ಗಮನ ಆದ್ರು. ಆದ್ರೆ ಈ ಎಲ್ಲದರ ಮಧ್ಯೆನೆ ಯಾವಾಗ ಒಂದು ಗಾಲಿ ಜನಾರ್ದನ್ ರೆಡ್ಡಿ ಮನೆಗೆ ಒಂದು ಕಲ್ಲು ತೂರಾಟ ಆಯ್ತು, ಗಾಳಿಯಲ್ಲಿ ಗುಂಡ ಹಾರಿಸಿದಾಯ್ತು, ಈ ವಿಚಾರ ಯಾವಾಗ ಒಂದು ಜನಾರ್ದನ್ ರೆಡ್ಡಿ ಅಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಕುಚ್ಚುಕ ಗೆಳೆಯ ಆಗಿರ್ತಕ್ಕಂಥ B ಶ್ರೀರಾಮುಲು ಮಾಜಿ ಸಚಿವ ಮಾಜಿ DCM B ಶ್ರೀರಾಮುಲು ಸ್ಥಳಕ್ಕೆ ಬಂದು ಮುಖಾಮತ್ ನೋಡ್ತಾರೆ. ಆದ್ರೆ ಯಾವಾಗ ಈ ಒಂದು ಕಲ್ಲು ತೂರಾಟ ಘಟನೆ ಆಗ್ತಿತ್ತು ಅದ್ರ ಮಧ್ಯೆ ಒಂದು ಅಂದ್ರೆ ನಾರಾ ಭರತ್ ರೆಡ್ಡಿ ಆಗಿರ್ಲಿ ಜೊತೆಗೆ ಜನಾರ್ದನ್ ರೆಡ್ಡಿ ಆಗಿರ್ಲಿ ಈ ಇಬ್ಬರು ನಾಯಕರುಗಳ ನಡುವೆ ಒಂದು ಸಂಧಾನ ಮಾಡುವಂತ ಕೆಲಸಗಳನ್ನು ಪ್ರಯತ್ನವನ್ನು ಮಾಡ್ತಾರೆ, ಅಂದ್ರೆ ಅವರವರ ಕಾರ್ಯಕರ್ತರು. ಆದ್ರೆ ಈ ಒಂದು ಸಂಧಾನ ವಿಫಲ ಆದ ಬಳಿಕ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನ ಆಯ್ತು. ಸೊ ಹೀಗಾಗಿ ಈ ಒಂದು ನಿಟ್ಟಿನಲ್ಲಿ ಮತ್ತೆ ಇವತ್ತು ಸಹ ಒಂದು ಪರಿಸ್ಥಿತಿ ಒಂದು ಇಡೀ ಒಂದು ದೇಶಾದ್ಯಂತ ಈ ಗಲಾಟೆ ಏನಿದೆ ಮತ್ತೊಂದು ಸ್ವಲ್ಪ ಒಂದು ಹೈಲೈಟ್ ಆಗಿದೆ. ಯಾಕಂದ್ರೆ ನಿನ್ನೆ ರಾತ್ರಿ ತಡರಾತ್ರಿ ಆಗಿರುವ ಕಾರಣ ಅಷ್ಟೊಂದೇನು ಹೈಲೈಟ್ ಆಗಿದೆ. ಇವತ್ತು ಒಂದು ರಾಜಕೀಯ ಒಂದು ಇದರಲ್ಲಿ ಆರಂಭ ಆಗಿದೆ. ಆದ್ರೆ ಈಗಾಗಲೇ ಒಂದು ರಾಜ್ಯ ಸರ್ಕಾರ ಇದನ್ನ ಯಾವ ತರ ಹ್ಯಾಂಡಲ್ ಮಾಡುತ್ತೆ ಅನ್ನೋದು ಕಾದ್ ನೋಡ್ಬೇಕಿದೆ. ಯಾಕಂದ್ರೆ ಏಕಾಏಕಿ ನಾವು ಜನಾರ್ದನ್ ರೆಡ್ಡಿನ ಅರೆಸ್ಟ್ ಮಾಡೋದಾಗಿರ್ಲಿ ಮತ್ತೆ ಇದ್ರ ಮೇಲೆ FIR ಹಾಕೋದು ದೊಡ್ಡ ವಿಚಾರ ಅಲ್ಲ. ಅದ್ರ ಈಗಾಗಲೇ ಒಂದು ದೂರಿನ ಆಧಾರದ ಮೇಲೆ FIR ಆಗಿದೆ. ಆದ್ರೆ ಅವ್ರುಗಳನ್ನ ಏಕಾಏಕಿ ಅರೆಸ್ಟ್ ಮಾಡ್ಬೇಕಾ? ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಕೆಲವೊಂದಿಷ್ಟು ಘಟನೆಗೆ ಏನು ಮೂಲಭೂತ ಕಾರಣಗಳು ಅವುಗಳನ್ನ ಹುಡುಕ್ಬೇಕಲ್ವಾ. ಸೊ ಹಾಗಾಗಿ ಆ ಪೊಲೀಸ್ ಇಲಾಖೆ ಮತ್ತೆ ಪ್ರಮುಖವಾಗಿ ಒಂದು IGP ವರ್ತಿಕ ಕಟ್ಟೆಯರಾಗಿರ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಇದು ಚಾಲೆಂಜಿಂಗ್ ಕೆಲಸ. ಯಾಕಂದ್ರೆ ಇರ್ತಕ್ಕಂಥ ಯಾರು ಪ್ರಥಮವಾಗಿ ಒಂದು ಕಲ್ಲು ತೂರಾಟ ಮಾಡಿದ್ರು, ಯಾರು ಪ್ರಥಮವಾಗಿ ಹೊಡೆದ್ರು, ವಿಶೇಷವಾಗಿ ಒಂದು ಏನು ಕೈ ಕಾರ್ಯಕರ್ತ ಸಾವನ್ನಪ್ಪಿದ್ರೆ ಅವನ ಸಾವಿಗೆ ಯಾರು ಕಾರಣ ಅಂದ್ರೆ ಗಾಳಿಯಲ್ಲಿ ಗುಂಡು ಹೊಡೆದಿದ್ದ ಕಾರಣವೋ ಅಥವಾ ದೊಣ್ಣೆಯಿಂದ ಯಾರಾದ್ರೂ ಹೊಡೆದಿದಾರೋ ಅಥವಾ ಏನು ಕಾರಣ ಅವುಗಳನ್ನ ಪತ್ತೆ ಹಚ್ಚಕ್ಕೆ CC ಕ್ಯಾಮ್ರಾಗಳನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಒಂದು ಪೊಲೀಸ್ ಅಧಿಕಾರಿಗಳು. ಸೊ ಹೀಗಾಗಿ ಅವರಿಗಳಿಗೊಂದು ಚಾಲೆಂಜ್ ಕೆಲಸ ಆಗುತ್ತೆ. ಜೊತೆಗೆ ಈಗಲೇ ತಾತ್ಕಾಲಿಕವಾಗಿ ಒಂದು 144 ಸೆಕ್ಷನ್ ಜಾರಿ ಮಾಡಿದ್ರೆ ಆದ್ರೆ ಇದಕ್ಕೆ ಮುಂದೆ ಯಾವ ತರ ಇರುತ್ತೆ ಈ ಒಂದು ರಾಜಕೀಯ ಅನ್ನೋದು ಕಾದೊಂಡ್ಬೇಕಿದೆ. ಯಾಕಂದ್ರೆ ಇಷ್ಟು ದಿನ ಈ ತರ ಇರ್ಲಿಲ್ಲ. ಯಾಕಂದ್ರೆ ಇದೇ ಪ್ರಥಮ ಬಾರಿಗೆ ಒಂದು ಇಡೀ ಬಳ್ಳಾರಿಯಲ್ಲಿ ಇಂಥ ಘಟನೆಗಳು ಆಗಿದ್ದು. ಸೊ ಹೀಗಾಗಿ ಇದು ಯಾವ ತರ ಕೊಂಡೊಯ್ತಾರೆ ಉಭಯ ನಾಯಕರು ಅನ್ನೋದೇ ಒಂದು $1 ಮಿಲಿಯನ್ ಪ್ರಶ್ನೆ. ಜೊತೆಗೆ ರಾಜ್ಯ ಸರ್ಕಾರ ಇದನ್ನ ಯಾವ ತರ ಹ್ಯಾಂಡಲ್ ಮಾಡುತ್ತೋ ಅನ್ನೋದು ಕಾದ್ ನೋಡ್ಬೇಕಿದೆ. ಲಾವಣ್ಯ. ಓಕೆ, ಧನ್ಯವಾದ ವಿನೋದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನ ಈ ಬಗ್ಗೆ ಸತೀಶ್ ರೆಡ್ಡಿ ತಾಯಿ ಕೂಡ ಮಾತನಾಡಿದ್ದಾರೆ, ಬನ್ನಿ ನೋಡೋಣ.
ಕಿರಾಣಿ ಅಂಗಡಿ ಸಣ್ಣದು ಡಬ್ಬೆ ಅಂಗಡಿ ಇಟ್ಟಿವಿ ನಾವು. ನಿನ್ನೆ ಇಲ್ಲಿ ಅಲ್ಲಿ ಬಂದಿದ್ದ ಭರತ್ ರೆಡ್ಡಿ ಅವ್ರ ಅವ್ರು ಹಿಂದೆ ಇದ್ದ ಕೊಲ್ ತಗೊಂಡು ಸೂಟ್ ಮಾಡಾರ ಅವ್ರ ಹಿಂದೆ. ಅವ್ರವ್ರ ಜಗಳದಾಗ ಅಮಾಯಕರ ಬಲಿ ಆಗ್ಬಿಟ್ರು. ಅಮಾಯಕರು ಏನ್ ಮಾಡ್ಬೇಕು ಸರ್? ನಾವು ಏನ್ ಮಾಡ್ಬೇಕು? ನನಗೆ ಯಾರು ಫೋನ್ ಮಾಡಿಲ್ಲ. ನಮ್ಮ ಹುಡುಗ ಫ್ರೆಂಡ್ ಬಂದು ಅಕ್ಕ ಅಣ್ಣ ಕರಿತಾನ, ರಾಜಣ್ಣ ಬಾ ಅಂತಂದ್ರೆ ಏನಾಗೈತೆ ಅಂದ್ರೆ ಏನಾಗಿಲ್ಲ, ಗಾಡಿಗಿಂದ ಬಿದ್ದಾನಂತ ಹೇಳಿ ಕರ್ಕೊಂಬಂದ್ರು. ಓಪಡಿ ಇಲ್ಲಿ ಬಂದ ಮೇಲೆ ನನ್ಗೆ ಗೊತ್ತಾಗೈತಿ ಹಿಂಗೆ ಸತ್ತೋಗೈತೆ ನನ್ನ ಮಗ ಅಂತ. ಅಂಗಡಿ ಸಾರು ತರೋದು, ಅಂಗಡಿ ಕೂಡೋದು ಮಾಡ್ತಾನೆ.